ಅವರ ಶಾಂತಿನಿಕೇತನ ಏನಿತ್ತು ಅದನ್ನು ವಿಶ್ವ ದರ್ಜೆಗೆ ಕೊಂಡೊಯ್ದಿದ್ರು. ತದನಂತರ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇರ್ಬೋದು, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇರ್ಬೋದು, JNU ಇರ್ಬೋದು, ಇವೆಲ್ಲವನ್ನು ಸಹ ವಿಶ್ವದಲ್ಲೇ ಒಂದು ಪ್ರಸಿದ್ಧ ಶ್ರೇಷ್ಠವಾದ ವಿಶ್ವವಿದ್ಯಾನಿಲಯಗಳಾಗಿ ಪರಿವರ್ತನೆ ಮಾಡಲು ಬಹಳಷ್ಟು ಸಹಾಯ ಮಾಡಿದಂಥ ಶಿಕ್ಷಣ ಸಚಿವರ ಒಂದು ಸಾಲುಗಳನ್ನು ನೋಡಿದಾಗ ಈ ರಾಷ್ಟ್ರದ ದುರಂತ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತಕ್ಕಂಥವರು ಸಹ ಶಿಕ್ಷಣ ಸಚಿವರಾದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾವುದಾದ್ರೂ ಸರ್ಕಾರ ನೀಡಿದ್ದೇ ಇದ್ದರೆ ಅದು ನರೇಂದ್ರ ಮೋದಿಯ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕಾಲದಿಂದಲೂ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟು ಏನು 1947ನೇ ಇಸ್ವಿಯಲ್ಲಿ ಶೇಕಡ ಸಾಕ್ಷರತೆ ಅಂತಕ್ಕಂಥದ್ದು 11% ಇತ್ತು, ಇವತ್ತು 76% ಆಗಬೇಕಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಈ ರಾಷ್ಟ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆ ಸರಿದಾರಿಯಲ್ಲಿ ಬಂದಿತ್ತು. ಆ ವ್ಯವಸ್ಥೆಯನ್ನು ಅದರಲ್ಲೂ ಸಹ ಅದಕ್ಕೆ ವೈಜ್ಞಾನಿಕವಾದ ಒಂದು ಮನೋಭಾವ ಬರಬೇಕು ಅನ್ನೋ ಮೂಲ ಉದ್ದೇಶದಿಂದ IIT, IIM, ಏಮ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವೆಲ್ಲವನ್ನೂ ಸಹ ಪ್ರಾರ್ಥನೆ ಮಾಡಿ ಈ ದೇಶದ ಭವಿಷ್ಯವನ್ನು ಮಕ್ಕಳು ನಿರ್ಮಾಣ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ತದನಂತರ ನೀವು ನೋಡಿದಾಗ ಶಿಕ್ಷಣ ಸಚಿವರು ಯಾವ್ಯಾವ ಶಿಕ್ಷಣ ಸಚಿವರು ಇದ್ರು ಅಂತ ನೋಡಿದಾಗ ನಾವೇ ಆಶ್ಚರ್ಯ ಬೀಳಬೇಕು. ಎಂಥ ಮಹಾನ್ ಮುತ್ಸದಿಗಳು, ಅಪಾರ ಜ್ಞಾನ ಇದ್ದಂಥ ಮೊದಲಿಂದನೂ ತೆಗೆದುಕೊಂಡು ಬನ್ನಿ VKRV ರಾವ್ ಅಂತ ಹೇಳಿ ಕರ್ನಾಟಕ ರಾಜ್ಯದವರೇ ಇದ್ದರು. SR ಬೊಮ್ಮಾಯಿರವರು ಸಹ ಇದ್ದರು. ಅರ್ಜುನ್ ಸಿಂಗ್ ಅವರು 8 ವರ್ಷಗಳ ಕಾಲ ನಿರಂತರವಾಗಿ ಮಾನವ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ನ ಖಾತೆಯ ಸಚಿವರಾಗಿದ್ದರು. ಅದರ ಜೊತೆಗೆ ಕಯೂಮ್ ಸಾಹೇಬರು ಬಹಳಷ್ಟು ಜ್ಞಾನಿಗಳು, ಅಪಾರ ಜ್ಞಾನ ಇದ್ದವರು ಶಿಕ್ಷಣ ಸಚಿವರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತೂ ಸಹ ಈ ಒಂದು ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಅವ್ರನ್ನ ಅವಿದ್ಯಾವಂತೆ ಆಗಿರ್ತಕ್ಕಂಥ ಸ್ಮೃತಿ ಇರಾನಿ ಅವರು ಸಹ ಶಿಕ್ಷಣ ಸಚಿವರಾಗಿದ್ದಾಗಲೂ ಸಹ ಭ್ರಷ್ಟಾಚಾರದ ಲೇಪ ಅವ್ರಿಗೆ ಬಂದಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿರವರು ಸಹ ಇದ್ದರು, ನರಸಿಂಗ್ ರಾಯರಿದ್ದರು. ಇವೆಲ್ಲರೂ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಲೂ ಸಹ 1,39,299 ಕೋಟಿ ಬಜೆಟ್ ಇದೆ ಶಿಕ್ಷಣ ಕ್ಷೇತ್ರಕ್ಕೆ. ನರೇಂದ್ರ ಮೋದಿಯವರು ಬಂದ ತಕ್ಷಣ ಶಿಕ್ಷಣ ಕ್ಷೇತ್ರದ ಮಹಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಏನು ರಾಜೀವ್ ಗಾಂಧಿ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತ ಮಾಡಿದರು, ಹ್ಯೂಮನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಏನು ಮಾಡಿ HRD ಅಂತ ಮಾಡಿದರು, ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಅಂತ ಹೇಳಿ ಅದನ್ನು ಪುನಃ ಶಿಕ್ಷಣ ಇಲಾಖೆ ಅಂತ ಮಾಡಿ ಅದು ಬಿಟ್ಟರೆ ಬೇರೆ ಏನೂ ಸಾಧನೆ ಇಲ್ಲ. ದುರಂತಕ್ಕೆ ಈ ಒಂದು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಭ್ರಷ್ಟಾಚಾರದ ಲೇಪ ಇದಕ್ಕೆ ಅಂಟಿಕೊಳ್ತು. ನೇಮಕಾತಿಯಲ್ಲೂ ಸಹ ಅಗ್ರಗಣ್ಯ ವಿಶ್ವವಿದ್ಯಾಲಯಗಳಿತ್ತು, ಎಲ್ಲದರಲ್ಲೂ ಸಹ ನಾಗ್ಪುರ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳನ್ನ, ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ನೇಮಕ ಮಾಡಿ ಸಂಪೂರ್ಣವಾಗಿ ಅದರ ಒಂದು ಖ್ಯಾತಿ ಏನಿತ್ತು ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದರ ಸಾಮರ್ಥ್ಯ ಇರ್ಬೋದು, ಅದರ ಒಂದು ಶ್ರೇಷ್ಠತೆ ಎಲ್ಲವೂ ಸಹ ಕುಸಿದು ಬಿದ್ದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಯವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಇವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವಿಚಾರ ಅಲ್ಲ. ದೇಶದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ ರಸ್ತೆಗಿಳಿದು ಯಾರೂ ಸಹ ನಿರೀಕ್ಷೆ ಮಾಡದಿದ್ದಂಥ ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅನ್ಯಾಯ
ಇದನ್ನು ಸರಿಪಡಿಸಲಿಕ್ಕೆ ಹೋರಾಟವನ್ನು ಕಡೆವರೆಗೂ ಮಾಡ್ತೀವಿ ಅಂತ ಹೇಳಿ ಒಂದು ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಇವರು ಸಹ ಅವರು ತಮ್ಮ 4 ಪುಟದಲ್ಲಿ ಬರ್ಕೊಂಡಿದ್ದಾರೆ, ನಾನು 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ. ಯಾವ ಶಿಕ್ಷಣ? ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ದಾರೆ ವಿನಃ ನೈಜವಾದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ABVPಯಿಂದ ಇವರು ಬರ್ತಾ ಇರಲಿಲ್ಲ ಇಲ್ಲಿಗೆ. ವಿದ್ಯಾರ್ಥಿ ನಾಯಕರಾಗಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಕಷ್ಟ ನಷ್ಟಗಳು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಂದಾಗ ಹಾಸ್ಯಾಸ್ಪದ ಆಗುತ್ತೆ. ಅಂದರೆ ಇವರು ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ತರಬೇತಿ ಮಾಡಿ ಸಂಪೂರ್ಣ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಪ್ರಸಂಗ ಅನ್ನೋದು ನಮ್ಗೆ ಅನಿಸುತ್ತೆ. ಅದರ ಜೊತೆಗೆ ಇವರು ಇವತ್ತು ರಾಜೀನಾಮೆ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರತಕ್ಕಂಥ ಅನಾಹುತಕ್ಕೆ. ಸುಮಾರು 152 ಬಾರಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟ ಪ್ರತಿಯೊಬ್ಬರೂ ಸಹ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಅದರಲ್ಲೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡಕ್ಕೆ ಹೋದಾಗಲೂ ಸಹ, ಯಾಕಂದರೆ ಲೋಕಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ವಾರ 5 ದಿವಸಗಳ ಕಾಲ ಲೋಕಸಭೆ ಸ್ಥಗಿತ ಆಯಿತು. ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಈ ಮಕ್ಕಳು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಜಯ ಆಗಿದೆ. ಈ ಒಂದು ಅನ್ಯಾಯದ ವಿರುದ್ಧ ಮಕ್ಕಳ ಹೋರಾಟಕ್ಕೆ ಜಯ ಆಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಆಗಿದೆ. ಈ ದೇಶದ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಪೆಲೆಟ್ ಗನ್ನಿಂದ ಗಾಯಗೊಳಿಸಿದ್ರು, ಹೆಣ್ಮಕ್ಕಳ ಬಟ್ಟೆಯನ್ನು ಹರಿದಿದ್ರು, ಇದೆಲ್ಲ ವಿರುದ್ಧ ಆಕ್ರೋಶ ಭುಗಿಲು ಮುಟ್ಟಿತ್ತು. ಆದ್ರಿಂದ ವಿಧಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯ್ತು. ಧರ್ಮೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಗೃಹ ಸಚಿವರಿಂದ ಆಗಿದೆ. ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡಬೇಕು. ಒಬ್ಬ ಮಗು ಒಂದು ವಿದ್ಯಾರ್ಥಿ ಕಳ್ಕೊಂಡಿದ್ದಾನೆ ಪೆಲೆಟ್ ಗನ್ ಇದರಿಂದ. ಆದ್ರಿಂದ ಮಕ್ಕಳು ಯಾರು ಒಂದು 22 ಜನ ತಮ್ಮ ಪ್ರಾಣವನ್ನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಎಲ್ಲ FIRಗಳನ್ನು ಸಹ ಹಿಂಪಡೆಯಬೇಕು. ಏಕಾಏಕಿ ಡೆಲ್ಲಿ ಪೊಲೀಸ್ ಕಮಿಷನರ್ಗೆ ಎಕ್ಸ್ಟ್ರಾ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಯಾರನ್ನು ಬೇಕಾದರೂ ಸಹ ಏನು ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಅವ್ರಿಗೆ ಸಂಪೂರ್ಣವಾಗಿ NSA ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿಸಬಹುದು ಅಂತ ಹೇಳಿ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಹ ವಾಪಸ್ ತೆಗೆದುಕೊಳ್ಬೇಕು. ಪ್ರತಿಭಟನೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕದು. ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಸಹ ಹಕ್ಕಿದೆ, ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಪರಿಹಾರ ಕೇವಲ ಇವರ ರಾಜೀನಾಮೆ ಅಲ್ಲ, ನಾವೆಲ್ಲ ಏನು ಬೇಡಿಕೆಗಳು ರಾಹುಲ್ ಗಾಂಧಿ ಅವರು ಇಟ್ಟಿದ್ರು, ಮತ್ತೆ ವಿದ್ಯಾರ್ಥಿ ಸಂಘ ಸಂಸ್ಥೆಗಳು ಇಟ್ಟಿದ್ರು, ಮತ್ತು ನಾಗರಿಕ ಸಮಾಜ ಇಟ್ಟಿತ್ತು, ಅವೆಲ್ಲವನ್ನೂ ಸಹ ಇವರು ಆ ಬೇಡಿಕೆಯನ್ನು ಈಡಿಸಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಪ್ರತಿಭಟನೆಯಲ್ಲಿ 400ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವರು ಭಾಗಿಯಾಗಿದ್ರು. ಹೀಗಾಗಿ ಈ ಘಟನೆ ನಡೆದಿದೆ. ದೆಹಲಿ ಪೊಲೀಸರು ಏನು ತಪ್ಪಿಲ್ಲ ಅಂತ ಹೇಳಿ ಸರ್ಕಾರ ಕ್ಲೇಮ್ ಮಾಡಿದೆ. ಸರ್ಕಾರ ಒಂದೇ ಒಂದು ಸತ್ಯ ಹೇಳಿದೆ, 400 ಜನ ಕ್ರಿಮಿನಲ್ಗಳು ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದು ಪೊಲೀಸ್ ಅವರ ಡ್ರೆಸ್ ಹಾಕೊಂಡು ಈ ಒಂದು ಆಂದೋಲನವನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗಕ್ಕೆ ಮಾಡಿರ್ತಕ್ಕಂಥದ್ದು ಕ್ರಿಮಿನಲ್ಗಳು. ಎಲ್ಲವೂ ಸಹ ಈ ಒಂದು ನಾಗ್ಪುರ್ ಯೂನಿವರ್ಸಿಟಿ ಕೃಪಾಪೋಷಿತ ಕ್ರಿಮಿನಲ್ಗಳು, ಅಪರಾಧಿಗಳು ಅದರೊಳಗೆ ಸೇರಿ ಆ ಒಂದು ದಾಂಧಲೆ ಮಾಡಿದ್ದಾರೆ ಪೊಲೀಸ್ ಅವರ ಮೇಲೆ. ಎಲ್ಲೂ ಸಹ ಹಿಂಸೆಗೆ ಅವಕಾಶವೇ ಇಲ್ಲ. ಅಹಿಂಸಾತ್ಮಕವಾದಂಥ ಚಳುವಳಿಗೆ ಅದನ್ನ ಅವ್ರ ಮಧ್ಯದಲ್ಲಿ ಸೇರ್ಕೊಂಡು, ಯಾಕಂದ್ರೆ ಇವರೆಲ್ಲ ನಿಸ್ಸೀಮರು ಅದರಲ್ಲಿ, ನಾಗ್ಪುರ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿ ಅವರು ಜೊತೆಗೆ ಸೇರಿ ಆ ಆಂದೋಲನವನ್ನ ದಾರಿ ತಪ್ಪಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಇದೊಂದೇ ಸತ್ಯ ಸರ್ಕಾರ ಹೇಳಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಾಗ್ಪುರ್ ಯೂನಿವರ್ಸಿಟಿ ಅವರ ಆದೇಶದ ಮೇಲೆ ಇದು ವಿದ್ಯಾರ್ಥಿಗಳ ಗೆಲುವು.
ನಾವು ಕಾಕ್ರೋಚ್ ಪಾರ್ಟಿನೋ ಇನ್ನೊಂದು ಹೆಗಣ ಪಾರ್ಟಿನೋ ಅದಲ್ಲ. ನಾವು ಹೋರಾಟ ಮಾಡಿದ್ದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ವಿದ್ಯಾರ್ಥಿಗಳು ಆಂದೋಲನ ಚಳವಳಿ ಮಾಡಿದಾಗ ಅವ್ರನ್ನ ದೇಶದ್ರೋಹಿಗಳು ಅಂದ್ರು. ಅಂದ್ರೆ ಇವರೆಲ್ಲ ದೇಶಭಕ್ತರ, ನಕಲಿ ದೇಶಭಕ್ತರು. ಇಡೀ ಭಾರತೀಯ ಜನತಾ ಪಾರ್ಟಿನಲ್ಲಿ ಇರ್ತಕ್ಕಂಥವ್ರು, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥವ್ರು ನಕಲಿ ದೇಶಭಕ್ತರು. ಈ ಈ ಒಂದು ಈ ಚೇಲಾಗಳಿಗೆ ನರೇಂದ್ರ ಮೋದಿ ಉತ್ತರ ಕೊಡಬೇಕಾಗುತ್ತೆ. ಏನು ಇಷ್ಟೊಂದು ಹೇಳಿಕೆಗಳು ಕೊಡ್ತಾ ಇದ್ರು. ಮತ್ತೆ ಮಕ್ಕಳನ್ನ ದೇಶದ್ರೋಹಿ ಅಂತಕ್ಕಂಥವ್ರು ಇದ್ದಾರಲ್ಲ, ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹುಟ್ಟಾಕಬೇಕು ರಾಜಕಾರಣಿ ಆದವನು. ಇವರ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಇವರಂತ ಮಹಾದ್ರೋಹಿಗಳು ಯಾರೂ ಇಲ್ಲ. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ, ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದು ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ಮೋದಿ ಅವರು ಕ್ಯಾಬಿನೆಟ್ ಅಲ್ಲಿ ತಮ್ಮ ಸಚಿವರಿಗೆ ಕರೆ ಕೊಟ್ಟರು, ನೀವು ರೀಲ್ಸ್ಗಳನ್ನ ಮಾಡಿ, ನೀವು ಯುವಕರನ್ನ ತಲುಪೋದಕ್ಕೆ ಏನ್ ಬೇಕು ಅದನ್ನ ಮಾಡಿ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ರೀಲ್ ಬಿಡೋದು ಅಂದ್ರೆ ಗೊತ್ತಲ್ಲ ನಿಮಗೆ? ಅದರಲ್ಲಿ ನಿಸ್ಸೀಮ ಸುಳ್ಳಿನ ಸರ್ದಾರ, ಈಗ ರೀಲಿನ ಸರ್ದಾರ. ಅವರು ನಿನ್ನೆ ಯಾವುದೋ ರೀಲ್ ಮಾಡಿದ್ರಲ್ಲ, ಅದರಲ್ಲೂ ಸಹ ಟೆಲಿಪ್ರಾಂಪ್ಟರ್ ನೋಡೇ ಮಾಡಿದ್ದಾರೆ. ಗುಟ್ಕಾ ಮಾಸ್ಟ್ರು ಅದನ್ನ ಜನ ವಿದ್ಯಾರ್ಥಿಗಳು ಮುಖಕ್ಕೆ ಯಾವ ರೀತಿ ಉಗ್ದಿದ್ದಾರೆ ಅಂತ ನೋಡಿದ್ರೆ ಮಾನ ಮರ್ಯಾದೆ ಇದ್ರೆ ಅವರು ಪ್ರಧಾನಮಂತ್ರಿ ಸ್ಥಾನದಿಂದಾನೇ ಇಳಿಬೇಕು. ಗುಟ್ಕಾ ಮಸಾಲ, ಯಾಕಂದ್ರೆ ಅವರು ಬಹಳ ಬೇಕಾದವನ ಗುಟ್ಕಾ ಮಸಾಲದವನು, ಗುಜರಾತ್ ಅವನು. ಮತ್ತೆ ಅವರ ಹಲ್ಲು ನೋಡಿ, ವಿಶ್ವಗುರು ಹಲ್ಲು ನೋಡಿ ಗೊತ್ತಾಗುತ್ತೆ ಗುಟ್ಕಾ ಮಸಾಲೆ ಯಾವುದು ಅಂತ ಹೇಳಿ. ಡೆಲ್ಲಿಯನ್ನು ಗುಜರಾತಲ್ಲೇ ಇದ್ನಲ್ಲ, ಅಲ್ಲೇ ನೋಡಿದ್ದೀನಿ. ಡೆಲ್ಲಿಗೆ ನೋಡ್ಬೇಕು ಅವ್ರನ್ನ. ಅಂತ್ಯ ಆಗಿಲ್ಲ. ಮಕ್ಕಳಿಗೆ ಪರಿಹಾರವನ್ನು ಕೊಡಬೇಕು ಸರ್ಕಾರ. FIRಗಳನ್ನ ವಾಪಸ್ ತೆಗೆದುಕೊಳ್ಬೇಕು. ಯಾವ್ಯಾವ ಮಕ್ಕಳಿಗೆ ಅವರು ಹಾನಿ ಆಗಿದೆ ಅವರೆಲ್ಲರಿಗೂ ಸಹ ಪರಿಹಾರ ಕೊಡಬೇಕಾಗುತ್ತೆ. ಮಕ್ಕಳ ಭವಿಷ್ಯ ಹಾಳಾಗೋಗಿದೆ. 1,40,00,000 ಜನ ನೀಟ್ ಪರೀಕ್ಷೆ ತೆಗೆದುಕೊಂಡಾಗ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಒಂದು, ಅದನ್ನ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಿದ್ದಾರೆ. ಮತ್ತೆ BJP ಮಕ್ಕಳೇ ಅದರಲ್ಲಿ ಫಸ್ಟ್ ರ್ಯಾಂಕ್ ಬರೋದು. ಬೇರೆ ಮಕ್ಕಳು ಯಾರಿಗೂ ಸಹ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಆದ್ರಿಂದ ಸಂಪೂರ್ಣ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿಯವರು. ಈಗ ಮಕ್ಕಳ ಪರಿಹಾರ ಕೊಡಬೇಕು. ಇದು ಬಹಳ ಒಪ್ಕೊಂಡಿದ್ದಾರೆ. ಅಚ್ಚೇ ದಿನ ಅಂತೇಳಿ ಬಹಳ ಹೇಳಿಬಿಟ್ಟಿದ್ರು. 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದರು. ಮತ್ತೆ ಯಾರು ಮಕ್ಕಳ ಮೇಲೆ ದೇಶದ್ರೋಹಿ ಅಂದಿದ್ದಾರಲ್ಲ ಅವ್ರ ಮೇಲೆಲ್ಲ ದೇಶದ್ರೋಹಿ ಕೇಸ್ ಹಾಕಬೇಕು. ನಮ್ಮ ದೇಶದ ಯಾವುದೇ ವಿದ್ಯಾರ್ಥಿಗಳು ಮಕ್ಕಳು ದೇಶದ್ರೋಹಿ ಆಗ ಸಾಧ್ಯನೇ ಇಲ್ಲ. ಅವ್ರನ್ನ ದೇಶದ್ರೋಹಿ ಅಂತ ಬಿಂಬಿಸಿದವ್ರ ಮೇಲೆ ಎಲ್ಲ ದೇಶದ್ರೋಹಿ ಕೇಸ್ ಹಾಕಬೇಕು. ಮೋದಿ ಅವರ ರಾಜೀನಾಮೆಗೆ ಯಾವಾಗ ಆಗ್ರಹ ಕೇಳಿ ಬಂತು ಆಗ ಪ್ರಧಾನಿ ಅವರ ರಾಜೀನಾಮೆ ತಗೊಂಡಿದ್ದಾರೆ ಸರ್. ಅಲ್ಲಿ ಮೋದಿ ಅವರಿಗೆ ಭಯ ಐತೆ ಸರ್. ಅಲ್ಲ, ಮೋದಿ ಅಷ್ಟು ಪುಕ್ಕಲ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗೇ ಇಲ್ಲ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕುಣಿಯೋದು, ಅದಕ್ಕೆ ಹೋಗಿ ಎಪ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕೊಂಡಿರೋದು. ಆದ್ರಿಂದ ಅವರಷ್ಟು ಭಯಸ್ಥ ಪುಕ್ಕಲ ಯಾರೂ ಇಲ್ಲ. ಈಗ ಮುಲ್ಲಾಗಳಿಗೆ ಶಿಕ್ಷಣಕ್ಕೆ ಏನು ಸಂಬಂಧ ಅಂದ್ರೆ ಇವ್ರಿಗೆ ಅದು ಬಿಟ್ಟು ಅದನ್ನ ಮುಂದೆ ಏನು ಇದು ಪ್ರಪಂಚ ಏನಿದೆ ಅನ್ನೋದೇ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ RSS ಅವ್ರಿಗೆ ಗೊತ್ತಿರೋದು ಹಿಂದೂ ಮುಸ್ಲಿಂ, ಚಿಕನ್ ಮಟನ್ ಮಛಲಿ, ಆಮೇಲೆ ಟ್ರಿಪಲ್ ತಲಾಕ್, ಪಾಕಿಸ್ತಾನ್, ಇದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅದು ಬೇರೆ ಆ ಪಾಕಿಸ್ತಾನ ಇಲ್ಲ ಅಂದ್ರೆ ಇವ್ರದ್ದು ಅಸ್ತಿತ್ವ ಇದೆ ನೋಡಿ, ಅದೇ ಮುಗಿದೋಗುತ್ತೆ. ಇವ್ರ ರಾಜಕೀಯನೇ ಮುಗಿದೋಗುತ್ತೆ. ಆದ್ರಿಂದ ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಂದ ಜಾಸ್ತಿ ಏನು ನಿರೀಕ್ಷೆ ಮಾಡಬೇಡಿ.
ಈ ಹೋರಾಟದ ಬಳಿಕ ಪ್ರಧಾನ ರಾಜೀನಾಮೆ ಇದೆ ಸರ್. ಈಗ ತಮಗೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ ಒಂದಷ್ಟು ಬೂಸ್ಟ್ ಸಿಕ್ಕಿದೆಯಾ ಸರ್? ರಾಜಕೀಯವಾಗಿ ಬೂಸ್ಟ್ ಪ್ರಶ್ನೆ ಅಲ್ಲ. ರಾಹುಲ್ ಗಾಂಧಿ ಅವರ ಹೋರಾಟ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದರ ಆಶಯಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ಅನ್ನೋ ಹೋರಾಟವಿನ ಬೇರೆ ಯಾವುದೂ ಅಲ್ಲ. ಸರ್, ಈಗಾಗಲೂ ಕರ್ನಾಟಕದ ಕ್ಯಾಬಿನೆಟ್ ವಿಸ್ತರಣೆಗೆ ಮುಹೂರ್ತ ನಿಗದಿ ಆಗಬಹುದಾ? ನೋಡೋಣ, ಪಂಚಾಂಗ ನೋಡಿ ಹೇಳ್ತೀನಿ. ಸರ್, ಒಬ್ರು ಕೇಳಿ. ಹೋರಾಟ ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಯಾರು ಪುರ್ಸೊತ್ತಲ್ಲಿ ಇರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಎಲ್ಲ ನಡೀತಾ ಇತ್ತು. ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಪ್ರಿಯಾಂಕಾ ಗಾಂಧಿನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ಗಲಾಟೆನಲ್ಲಿ ಇದು ದೊಡ್ಡ ವಿಚಾರ ಅಲ್ಲ. ದೇಶದ ಮಕ್ಕಳ ಭವಿಷ್ಯವೇ ಅಂಧಕಾರದಲ್ಲಿದ್ದಾಗ ಮಂತ್ರಿಗಳಾಗಬೇಕು ಆಗಬಾರ್ದು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಧನ್ಯವಾದಗಳು. ಮುಂದುವರಿಸ್ತೀವಿ, ಯಾಕಂದ್ರೆ ಅವ್ರು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿದೆ. ನಿನ್ನೆ ಮೀಟಿಂಗ್ ಬಗ್ಗೆ ಏನಿದೆ ವೇಣುಗೋಪಾಲ್ ಹೇಳಿದ್ದಾರೆ, ಅದರಲ್ಲಿ ಏನಂದ್ರಿ? ನಿನ್ನೆಯ ಸಂಘಟನ್ ಸರ್ಜಾನ್ ಅಭಿಯಾನ್ನಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ 50 ವರ್ಷದೊಳಗಿರ್ತಕ್ಕಂಥವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ. ಆದರೆ 50 ವರ್ಷದ ಮೇಲಿರೋರು ಅವರು ಸಕ್ರಿಯವಾಗಿದ್ದು ಆಮೇಲೆ ಪ್ರಭಾವಿಗಳಾಗಿ ಅವ್ರಿಗೆಲ್ಲ ರೀತಿಯ ಶಕ್ತಿ ಇದ್ರೆ ಅಂಥವ್ರನ್ನೂ ಸಹ ಇಟ್ಕೊಳ್ತೀವಿ, ಅವ್ರು ಕೈ ಬಿಡಕ್ಕೆ ಹೋಗೋದಿಲ್ಲ. ಅದರರ್ಥ ನಮ್ಮ ಮೊದಲನೇ ಪ್ರಾತಿನಿಧ್ಯ 50 ವರ್ಷಗಳು ಇರ್ತಕ್ಕಂಥ ಯುವಕರು ಬರಬೇಕು. ಅವರು ಇನ್ನೊಂದು 10-15 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿ ಬೆಳೆಸ್ತಕ್ಕಂಥ ಹುಡುಕ್ತೀವಿ. ಸಿಕ್ಕಲಿಲ್ಲ ಅಂದರೆ ಅಕಸ್ಮಾತ್ ಬೇರೆಯವರು ಸಹ ಹಿರಿಯರು ಇರ್ತಾರೆ, ಅವ್ರು ಎಲ್ಲ ರೀತಿಯ ಸಾಮರ್ಥ್ಯ ಇರುತ್ತೆ, ಅವ್ರಿಗೆ ಪ್ರಭಾವಿಗಳಿರ್ತಾರೆ, ಅಂಥವ್ರನ್ನೂ ಸಹ ನಾವು ಆಯ್ಕೆ ಮಾಡ್ತೀವಿ. ಯಾಕಂದರೆ ಅದಕ್ಕೋಸ್ಕರ ಇದರಲ್ಲಿ ಸ್ಪಷ್ಟವಾಗಿ ಸಾಮಾಜಿಕ ನ್ಯಾಯದ ಜೊತೆಗೆ, ಅದರಲ್ಲಿ ಸಾಮಾಜಿಕ ನ್ಯಾಯ ಜೊತೆಗೆ ಮಹಿಳೆಯರು, ಯುವಕರು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, SC ST ಅವರು ಎಲ್ರಿಗೂ ಸಹ ಅವಕಾಶ ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಸಂಘಟನ್ ಸರ್ಜಾನ್ ಅಭಿಯಾನ ಮಾಡಿದ್ದೇವೆ. ಅಲ್ಲಲ್ಲ, ಅವ್ರು ಬಹಳಷ್ಟು ಜಾಗದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಯಾರ್ಯಾರಿಗೆ ಹೆಂಗೆ ಬರುತ್ತೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಹ ಅವಕಾಶಗಳು ಸಿಗುತ್ತೆ.